ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿರೋ ಅಂತ ಭಾವಿಸ್ತಾ ನಾನು ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡ್ತೀನಿ. ಗೈಸ್, ಆಗಲೇ ರೆಡಿಯಾಗಿ ಇದ್ದೀನಿ. ನಮ್ಮ ಹಸ್ಬೆಂಡು ಸಹ ಈಗ ಬಂದರು. ಇವಾಗ ನಮ್ಮ ಅಕ್ಕವ್ರ ಮನೆ ಗಣಪತಿ ಹೋಮ ಮಾಡಿಸ್ತಾ ಇದ್ದಾರೆ. ನಾನು, ನನ್ನ ಹಸ್ಬೆಂಡು, ನಮ್ಮ ಮಮ್ಮಿ ಎಲ್ಲ ಹೋಗಬೇಕು. ನಮ್ಮ ಅಕ್ಕ ಇನ್ನು ಫ್ರೆಶ್ ಅಪ್ ಆಗಿಬಿಟ್ಟು ಇನ್ನೊಬ್ರು ಅಕ್ಕ ಬರ್ತಾರೆ. ಅಲ್ಲೇ ನಮ್ಮ ದೊಡ್ಡಮ್ಮ, ನಮ್ಮ ಬಾವರೆಲ್ಲ ಹೋಗಿದ್ದಾರೆ. ನಮ್ಮ ಅಜ್ಜಿ ಇಲ್ಲ ಇರುತ್ತೆ. ಹಾಗೆ ಫ್ರೆಂಡ್ಸಿಗೆ ಹೋಗೋದ ಬನ್ನಿ. ಹಾಗೆ ಫ್ರೆಂಡ್ಸ್, ಅಕ್ಕ, ಮನು ಮತ್ತು ಅಮ್ಮ ಎಲ್ಲ ಕೂತಿದ್ರು. ಇನ್ನೇನು ಹೊರಡಬೇಕು ಅದು ಇರುತ್ತೆ. ಅಕ್ಕ ಆಮೇಲೆ ಬರ್ತೀನಿ, ನೀವು ಹೋಗಿ ಅಂತ ಅಂದರು. ನಾವು ಡ್ಯೂಟಿಗೆ ಹೋಗ್ತೀನಿ ಅಂತ ಅಂದೋದಕ್ಕೆ ಅಕ್ಕ ಭಾವನ ಡ್ಯೂಟಿ ಕಳಿಸ್ಬಿಟ್ಟು ಬರ್ತಾಯಿದ್ರು. ಈಗ ನಾನು, ಅಮ್ಮ ಮತ್ತು ನನ್ನ ಹಸ್ಬೆಂಡು 3 ಜನ ಹೋಗ್ತಾಯಿದ್ವಿ. ಈಗ ಏನು ರೀಚ್ ಆದ್ವಿ. ಇದು ಯಾವರು ಅಂದರೆ ಮಾನ್ಗೋಡ್ನಲ್ಲಿ ಹಿಂದೆನೇ ನಮ್ಮ ಅಕ್ಕ ಅವ್ರ ಮನೆ ಇರೋದು. ಇದು ಅವರು ಸೈಟ್ ಹತ್ರ ಕೊಟ್ಕೊಂಡಿರೋದು. ಊರೊಳಗಡೆ ಅವ್ರ ಅತ್ತೆ ಮನೆ ಸಪ್ರೇಟು. ಸ್ವಲ್ಪ ಜನಕ್ಕೆ ಮಾತ್ರ ಹೇಳ್ಕೊಂಡಿದ್ದು, ಮನೆಯವ್ರಿಗೆ ಮಾತ್ರ, ಅವ್ರ ಒಟ್ಟಾರ ಮತ್ತು ನಮ್ಮನೆ ರಿಲೇಷನ್ಸ್ಗೆ ಮಾತ್ರ ಹೇಳ್ಕೊಂಡಿದ್ದು. ಫುಲ್ಲು ತುಂಬ ಚೆನ್ನಾಗಿತ್ತು. ನಾವು ಹೋಗೋಷ್ಟೊತ್ತಿಗೆ ಲೇಟಾಗಿ ಹೋಗಿತ್ತು. ಅಷ್ಟೊತ್ತಿಗೆ ಆಗಲೇ ಗಣಪತಿ ಹೋಮ ಎಲ್ಲ ಮುಗಿಸಿದ್ರು. ಇವಾಗ ಆಲೋಗಿಸ್ತಾಯಿದ್ರು. ಆಲೋಗಿಸೋ ಟೈಮ್ಗೆ ಕರೆಕ್ಟಾಗಿ ಹೋದ್ವಿ ಹಂಗಂತ ಹೇಳ್ತಾಯಿದ್ರು. ನಮ್ಮ ಅಕ್ಕನ ನನ್ನ ತಂಗಿನ ಬೇಗ ಬರ್ದೇನೆ ಈಗ ಬಂದಿದೆಯಲ್ಲ ಹಂಗೆ ಹಿಂಗೆ ಅಂತ ಏನೇನೋ ರೇಗಿಸ್ತಾಯಿದ್ರು. ಗಣಪತಿ ಹೋಮ ಆಲೋಗಿಸೋದೆಲ್ಲ ತುಂಬ ಚೆನ್ನಾಗಿ ಆಗ್ತು. ಹಾಗೆ ಇವಾಗ ಎಲ್ಲ ಫುಲ್ ಫ್ಯಾಮಿಲಿಯವರೆಲ್ಲ ಒಬ್ಬೊಬ್ಬರಾಗ ನಮ್ಮ ದೊಡ್ಡಮ್ಮ, ನಮ್ಮ ಅಕ್ಕ ಇನ್ನೊಬ್ಬರು ಗೊತ್ತಿರಲಿಲ್ಲ. ಈಗೆಲ್ಲ ಬರ್ತಾ ಇದ್ದಾರೆ. ಅವರು ಹೊರಗಿತ್ತಿರೋ ಅಣ್ಣ ತಂದಿರೆಲ್ಲ ಬಂದಿರೋ. ನಮ್ಗೆ ಸ್ವಲ್ಪ ಲೇಟ್ ಆಯಿತು. ಹಾಗೆ ಎಲ್ಲ ನಿಂತ್ಕೊಂಡು ಮಾತಾಡ್ತಾ ಇದ್ರು. ಇವಾಗ ಪೂಜೆಯಲ್ಲಿ ಅದನ್ನು ಮಾಡಬೇಕಿತ್ತಂತೆ. ಲಾಸ್ಟಲ್ಲಿ ನಮ್ಮ ಅಕ್ಕನ ಭಾವನ ಕುಣಿಸ್ಬಿಟ್ಟು 3 ಜನ ಸೋಗ್ಲುಯ್ಬೇಕಿತ್ತಂತೆ. ಅದಕ್ಕೆ ನಮ್ಮಮ್ಮ ಮತ್ತು ನಮ್ಮ ದೊಡ್ಡಮ್ಮ, ನಮ್ಮ ಆಂಟಿ ಅವರೆಲ್ಲ ಸೋಗ್ಲುಯ್ತಾ ಇದ್ದಾರೆ. ಅವರೇ ನಮ್ಮಲ್ಲಿ ಏನೇ ಫಂಕ್ಷನ್ಸ್ ಏನೇ ಮಾಡಿದ್ರು, ನಾವು ಏನವ್ರಿಗೇನೆ ಹೇಳೋದು, ಏನೇ ಕಾರ್ಯ ಏನೇ ಇದು ಮಾಡಿದ್ರು. ಇವಾಗ 3 ಜನ ಮುತ್ತೈದೆಯರು ಆರತಿ ಮಾಡೋಕ್ಕೆ ರೆಡಿ ಮಾಡ್ತಾಯಿದ್ದಾರೆ. ಆರತಿ ಮಾಡ್ತಾಯಿದ್ದಾರೆ. ನಮ್ಮ ಮತ್ತು ನಮ್ಮ ಆಂಟಿ, ನಮ್ಮ ದೊಡ್ಡಮ್ಮವ್ರು ಎಲ್ಲರೂ. ತುಂಬ ಚೆನ್ನಾಗಿ ಆಯಿತು. ಫ್ರೆಂಡ್ಸ್, ಬೇಗ ಮಾಡ್ತಾಯಿದ್ದಾರೆ. ಏನಕ್ಕೆ ಅಂದರೆ ಹೋಮನ ಇವಾಗ ಏನೇನು ಆಶೀರ್ವಾದ ಬರುತ್ತಲ್ಲ, ಟೈಮ್ ಚೆನ್ನಾಗಿರಲ್ಲ, ಡೇಟ್ಗಳೆಲ್ಲ ಸರಿಯಾಗಿ ಸಿಗೋದಿಲ್ಲ ಅಂತ ಅಂದ್ಬಿಟ್ಟು ಸಿಂಪಲಾಗೆ ಮಾಡಿಕೊಂಡು, ಮನೆ ಇನ್ನೂ ಹೊಗೆ ಸೊಪ್ಪಿನ ಕೆಲಸ ಇವ್ರದ್ದು ಅಲ್ವಾ. ಸೊ ಅದಕ್ಕೇ ಬೇಗ ಎಲ್ಲನೂ ಕ್ಲೀನ್ ಮಾಡಿಕೊಂಡು ಒಂದೇ ವಾರದಲ್ಲಿ ಎಲ್ಲ ರೆಡಿ ಮಾಡಿಕೊಂಡು ಇವಾಗ ನಾನು ಮತ್ತು ನನ್ನ ಹಸ್ಬೆಂಡು ಇನ್ನೂರ ಹತ್ರ ಆಶೀರ್ವಾದ ತಗೋತಾ ಇದ್ವಿ. ನಮ್ಮ ಶಿಖಾ ಹೇಗೆ ತಗೋತಾ ಇದ್ದಾಳೆ ನೋಡಿ. ಈಗ ಅವಳು ಬರ್ತಾಳೆ ತಗೊಳಕ್ಕೆ ಆಶೀರ್ವಾದನ. ಈಗ ನಮ್ಮ ಐಶನ ಮಕ್ಕಳು ಕುಂಕುಮ ಕೂಡ ಕೆಲ್ಸಕ್ಕೆ ಕೊಡ್ತಾ ಇದ್ದಾರೆ. ನೆಂಟರು ಬೇಕಿದ್ರು ನನ್ನ ಹಸ್ಬೆಂಡು ಮತ್ತು ಅಲ್ಲಿ ಇವರು ನಮ್ಗೆ ಗಾರೆ ಕೆಲಸ ಮಗ್ಜೋಣ ಅಂತ ಕೂತಿದ್ರು. ನನಗೆ ದೇವ್ರು ಬರ್ತಾಯಿದ್ರು. ಅದಕ್ಕೆ ನನ್ನ ಹಸ್ಬೆಂಡ್ನ ಬನ್ನಿ ಅಂತ ಅಂದ್ವಿ. ಈಗ ಅವ್ರು ಎದ್ದು ಈ ಕಡೆ ಬರ್ತಾ ಇದ್ದಾರೆ. ಈಗ ದೇವ್ರು ಬರುತ್ತೆ ನೋಡಿ. ಅವ್ರು ಯಾವ ಥರ ಕೇಳ್ತಾರೆ, ಏನೇನು ಮಾತಾಡ್ತಾರೆ ಅಂತ. ಈ ಫ್ರೆಂಡ್ಸ್ ಇರ್ಕಂದ್ರೆ ಕಾರ್ಯ ಫಂಕ್ಷನ್ ಅಂದರು ಮಾಡ್ತಿದ್ರೆ ಪೂಜೆ ಒಂದ್ಸಲ ದೇವ್ರು ಬರುತ್ತೆ. ಅವ್ರ ಊರಲ್ಲಿ ಹಬ್ಬ ಮಾಡ್ತಾಯಿದ್ರು 2 ವರ್ಷಕ್ಕೊಮ್ಮೆ. ಆವಾಗ ಕೋಡಿಯಮ್ಮ ಅಂತ ದೇವ್ರು ಬರ್ತಿತ್ತು. ಅದು ಮಾತಾಡೋದಿಲ್ಲ. ಇವಾಗತ್ತೆ ಮಾತಾಡ್ತಿರೋದು ನಾವು ನೋಡ್ತಾ ಇರೋದು ಈ ದೇವ್ರನ್ನ. ಮತ್ತು ಇದು ದೇವ್ರು ಬಂದಾಗ ಮಂಡಿಗಾಲಲ್ಲೇ ಹೆಜ್ಜೆ ಹಾಕುತ್ತೆ ಅಂತ ಹೇಳ್ತಾರೆ. ನೋಡಬೇಕು ಇವಾಗ ಅದು ಮಂಡಿಗಾಲಲ್ಲೇ ಹೆಜ್ಜೆ ಹಾಕುತ್ತೆ ಅಂತ ಹೇಳ್ತಿದ್ರು. ಈಗ ಕಾಲಿಗೆ ನಮ್ಮ ಅಕ್ಕ ಬಾವ ಪೂಜೆ ಮಾಡಿಬಿಟ್ಟು ಇವಾಗ ಏನು ತಪ್ಪಾಗಿದೆ ಏನು ಅಂತ ಎಲ್ಲನೂ ಕೇಳ್ತಾ ಇದ್ದಾರೆ ದೇವ್ರನ್ನ. ಅವ್ರ ಅತ್ತೆನೂ ಬಂದು ಎಲ್ಲ ಕೇಳ್ತಾಯಿದ್ರು. ಅವತ್ತು ನಿನ್ಗೇನು ವಾಗ್ದಾನ ಕೊಟ್ಟಿದ್ದೆ ಮಗಳೇ? ನಾನು ಅವತ್ತು ನಾನು ಏನು ವಾಗ್ದಾನ ಕೊಟ್ಟೆ? ಮೊದಲೇ ಮನೆಗೆ ನಾನು ಕೆಲಸ ಹಿಡಕ್ಕೆ ಬಂದಾಗ ನನಗೆ ಏನೋ ಒಂದು ಅರಿವಾಗಿತ್ತು ಮಗಳೇ ಅಂತ ನಾನು ನನ್ನ ಮನಸ್ಸಲ್ಲಿ ನಾನು ಇಟ್ಕೊಂಡಿದ್ದೆ. ಅದು ನನಗೆ ಈಗ ಅರಿವಾಯ್ತು. ನಿನ್ನ ಕಾರ್ಯ ಮಾಡಿದ್ದು ಸಕ್ಸಸ್ ಆಯಿತು. ನಾನು ಅದನ್ನು ಪುರಾಣ ಮಾಡ್ತೀನಿ ಅಂತ ಹೇಳಿದೆ. ನಾನು ಪುರಾಣ ಮಾಡ್ತೀನಿ. ನಾನು ಹೇಳಿದ್ನಲ್ಲ, ತಂದಿದ್ದೀನಿ ಮಗಳೇ. ನೋಡಿ ಫ್ರೆಂಡ್ಸ್, ಈಗ ದೇವ್ರು ಬಂದಿದೆಯಲ್ಲ ಅಣ್ಣ, ಇವಾಗ ಮಂಡಿಗಾಲೆಲ್ಲ ಹೆಂಗೆ ಹೆಜ್ಜೆ ಹಾಕ್ಕೊಂಡು ಹಾಲಿಗೆ ಹೋಗ್ತಾ ಇದ್ದಾರೆ. ಇವಾಗ ಇಲ್ಲೂ ಮಾತಾಡ್ತಾ ಇದ್ದಾರೆ ದೇವರು. ಹಾಗೆ ಫ್ರೆಂಡ್ಸ್, ಫುಲ್ ಫ್ಯಾಮಿಲಿಯವರೆಲ್ಲ ಶಾಕು. ದೇವ್ರು ಬಂದುಬಿಟ್ಟಿತ್ತಲ್ಲ ಅದಕ್ಕೆ ಸ್ವಲ್ಪ ಎದ್ರೋದ್ರು. ಫುಲ್ಲು ಏನೋ ಶಾಕ್ ಹಿಡಿದ್ರು ಮಾತ್ರ. ಸಂಜೆ 6 ಗಂಟೆ ಆದ ಮೇಲೆ
ನಮ್ಮ ಮಗಳೆಲ್ಲ ಒಂಬತ್ತನೇ ಪೂಜೆ ಮಾಡ್ಬಿಟ್ಟು ಗಂಗೆ ತುಂಬ ಚೆನ್ನಾಗಿ ನೀರು ತಗೋಬೇಕು. ಫ್ರೆಂಡ್ಸ್ ನಮ್ಮ ಯಶಿಕ ಹೇಗೆ ಡೈಲ್ಸ್ ಮಾಡ್ತಿದ್ದಲ್ಲ ನೋಡಿ ದೇವ್ರು ಬಂದಿರೋದು ನೋಡಿಕೊಂಡು. ಹಾಗೆ ಫ್ರೆಂಡ್ಸ್ ತುಂಬ ಚೆನ್ನಾಗೇ ಆಯಿತು ನಮ್ಮ ಮನೇಲಿ ಫಂಕ್ಷನ್ನು. ಒಮ್ಮನೂ ಚೆನ್ನಾಗೇ ಆಗ್ತಾ ಹಾಗೆ ದೇವರು ಬಂತು, ಒಂದೆರಡು ಮೂರು ಪ್ರಶ್ನೆ ಮಾಡ್ತು, ಕೇಳ್ತು, ಎಲ್ಲ ಕೇಳ್ಕೊಂಡ್ರು, ಎಲ್ಲ ಒಳ್ಳೇದಾಯಿತು. ಈಗ ತುಂಬ ಚೋರ್ಗೆಯಲ್ಲಿ ನೀರು ತಗೊಂಡು ಹೋಮದಲ್ಲಿ ನೀರು ಇಟ್ಟಿದ್ವಲ್ಲ ಚೋರ್ಗೆಲಿ, ಆ ನೀರು ತಗೊಂಡು ಎಲ್ರಿಗೂ ತೇರ್ತಾ ಆಗ್ತಾಯಿದೆ. ನಾವು ಎಲ್ಲ ಹಾಕ್ಸ್ಕೊಂಡ್ವಿ. ಹಾಗೆ ನಮ್ಮ ಅಣ್ಣನಿಗೂ ಸಹ ಅದು ದೇವರೇ ಕರೆದಿ ಪ್ರಶ್ನೆ ಮಾಡಿ ಕೇಳ್ತು. ಏನೋ ನಿಂಬೆಹಣ್ಣ ಕೂದ್ಬಿಟ್ಟು 6 ಗಂಟೆಲಿ ಬಾಕ್ಲ ಹತ್ರ ಇಟ್ಬಿಟ್ಟು ಪೂಜೆ ಮಾಡು ಅಂತ ಹೇಳ್ತು. ಫ್ರೆಂಡ್ಸ್ ಇವಾಗ ದೇವ್ರ ಕಿರ್ಜೊತೆ ನಮ್ಮ ದೊಡ್ಡಮ್ಮ ಏನೋ ಶಾಕಾಗಿ ಪಾಪನ ಎತ್ಕೊಂಡು ಹೆಂಗೆ ಹೊಳಿಕೊಂಡು ಹೋಗ್ತಾರೆ ನೋಡಿ ಇವಾಗ. ಈಗ ಅಣ್ಣಂಗೆ ದೇವ್ರು ಬಂದಿತ್ತಲ್ಲ ಅದು ನಿಂತೋಯ್ತು. ಇವಾಗ ನಾನು ನಮ್ಮ ಅಕ್ಕಷ್ಟನ್ನ ಕುಂಕುಮ ತಗೊಂಡಿತ್ತಲ್ಲ, ಅಕ್ಕ ಕುಂಕುಮ ರೂಮಲ್ಲೇ ತಗೊತಾ ಇದ್ವಿ. ನಮ್ಮ ಅಕ್ಕ ನಮ್ಮ ದೊಡ್ಡಮ್ಮ ಎಲ್ಲ ಕೂತಿದ್ರು, ಹಂಗೆ ಮಾತಾಡ್ತಾ ಕೂತಿದ್ವಿ. ಆಲೋಚಿಸಿದ್ರಲ್ಲ ಅದನ್ನ ಕಾಫಿ ಮಾಡ್ತಿದ್ರು, ಊಟಕ್ಕೆ ಅಂತ ಎಲ್ಲ ಕೂತಿದ್ರು. ಫುಲ್ ಫ್ಯಾಮಿಲಿ ಅವರೆಲ್ಲ ನನ್ನ ಹಸ್ಬೆಂಡ್ ಎಲ್ಲ ಕೂತಿದ್ರು. ಈಗ ಸಿಂಪಲಾಗೆಲ್ಲ ಮಾಡಿದೆ. ಲಾಸ್ಟಲ್ಲಿ ನಾವು ಊಟಕ್ಕೆ ಕೂತ್ಕೊಂಡಿದ್ವಿ. ಏನೇನು ಐಟಮ್ಸ್ ಮಾಡಿಸಿದ್ರು ಅಂದರೆ ಪಲಾವು, ಕೋಸಂಬರಿ, ಕಡಲೆಕಾಳು, ಉಸ್ಲಿ, ಹಪ್ಳ, ಚಟ್ನಿ ಮತ್ತು ಅನ್ನ ಸಾಂಬಾರು, ಮಜ್ಜಿಗೆ ಎಲ್ಲ ಮಾಡಿದ್ರು. ಊಟ ಮಾತ್ರ ತುಂಬ ಚೆನ್ನಾಗಿತ್ತು. ನಮ್ಮ ಫ್ಯಾಮಿಲಿಯಲ್ಲಿ ನಾವು ಎಲ್ಲ ಬಡಿಸ್ಕೊಳ್ತಾ ಇದ್ವಿ. ನಮ್ಮ ಅಕ್ಕ ನನ್ನ ತಂಗಿದಿದ್ರೆ ಎಲ್ಲ ಬಡಿಸ್ಕೊಳ್ತಿದ್ವಿ. ನಾನು ನಮ್ಮ ಅಕ್ಕ ನನ್ನ ತಂಗಿದಿರು ಎಲ್ಲ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡ್ತಾಯಿದ್ವಿ. ಊಟ ಮಾತ್ರ ತುಂಬ ಚೆನ್ನಾಗಿತ್ತು. ಊಟ ಮಾಡಿಬಿಟ್ಟು ಎಲ್ಲ ಕೂತ್ಕೊಂಡು ಇವಾಗ ಫ್ಯಾಮಿಲಿ ಅಂದರೆ ಎಲ್ಲ ಮಾತುಕತೆ ಇದ್ದೇ ಇರುತ್ತಲ್ಲ, ಎಲ್ಲ ಮಾತಾಡ್ತಾ ಕೂತಿದ್ವಿ. ಈಗಲೂ ಒಬ್ಬೊಬ್ಬರು ನೆನಪು ಬರ್ತಾಯಿದ್ರು. ಮನೆ ಮುಂದಗಡೆ ಊರು ನಮ್ಮ ಹಸ್ಬೆಂಡ್ ಮಲ್ಕೊಂಡಿದ್ರು, ಫೋನ್ ಮಾಡ್ತಾ. ನಮ್ಮ ಪ್ರೀತಿ ಆಗ್ತಾನೆ ಕಾಲೇಜಿಂದ ಫೋನ್ ಮಾಡ್ತಾ ಕೂತಿದ್ದ. ಅರ್ಜೆಂಟಲ್ಲಿ ಬೇಗ ಮಾಡೋದಲ್ವಾ, ಬರೀ ವೈಟ್ ಕಲರ್ ಪೇಂಟ್ ಮಾತ್ರ ಮಾಡಿದ್ವಿ. ಇಲ್ಲಿ ದೇವ್ರ ಮನೆ ಮಾಡೋದು, ಪಕ್ಕದಲ್ಲಿ ರೂಮ್ ಮಾಡಿದ್ವಿ. ಇಷ್ಟನ್ನು ಮಾತ್ರ ಗಿಲ ಮಾಡಿಸ್ಕೊಂಡು ಗಾರೆ ಹಾಕ್ಸ್ಕೊಂಡು ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ರು. ಇನ್ನೂ ಹಬ್ಬದಷ್ಟೊತ್ತಿಗೆ ಅವ್ರ ಮನೆ ಹಬ್ಬ ಗೌರಿ ಹಬ್ಬದ ಮೇಲೆ ಪಕ್ಷ ಮಾಡ್ತಾರಲ್ಲ, ಹಬ್ಬದಷ್ಟೊತ್ತಿಗೆ ಫುಲ್ ನೀಟಾಗಿ ಇನ್ನೊಂದ್ಸಲ ಪೇಂಟ್ ಮಾಡಿದೆ ಅಂದ್ಬಿಟ್ಟು ಈಗ ಎಮರ್ಜೆನ್ಸಿಗೆ ಅಂದ್ಬಿಟ್ಟು ಬೇಗ ಬೇಗ ಎಲ್ಲ ಮಾಡಿಕೊಂಡ್ರು. ಹಾಗೆ ನಮ್ಮ ಭಾವನ ಕಡೆ ರಿಲೇಷನ್ಸ್ ಎಲ್ಲ ಅವರು ಬಂದಿದ್ದಿಲ್ಲ. ಎಲ್ಲ ಚೆಂದ ಕುತ್ಕೊಂಡು ಅವರೆಲ್ಲ ತಂದಿರೋ ಅಕ್ಕ ತಂಗಿರೆಲ್ಲ ಮಾತಾಡ್ತಾ ಕೂತಿದ್ರು. ಇನ್ನೇನು ಅವರು ಹೋಗ್ತೀವಿ ಅಂತ ಹೇಳ್ತಾಯಿದ್ರು. ಒಂದೇ ಊರಲ್ಲಿ ಎಲ್ಲ ಒಬ್ಬೊಬ್ಬರು ಊರಿಂದ ಬಂದಿದ್ದಾರೆ, ಅವರೆಲ್ಲ ಹೋಗ್ತೀವಿ ಅಂತ ಹೇಳ್ತಾಯಿದ್ರು. ಹಂಗೆ ಮಾತುಕತೆ ಇಟ್ಕೊಂಡು ತುಂಬ ಎಲ್ಲ ಊಟ ಗೀಟ ಎಲ್ಲ ಚೆನ್ನಾಗಿತ್ತು. ಇವಾಗೆಲ್ಲ ಸುಮ್ಮನೆ ಮಾತುಕತೆ ಅಂತ ಕೂತಿದ್ವಿ. ವ್ಲಾಗ್ ಎಲ್ಲನೂ ನನ್ನ ತಂಗಿದಿರು ಮಾಡ್ಕೊಡ್ತಾಯಿದ್ರು. ಅವ್ರು ಮೊದಲೇ ಹೇಳ್ತಿದ್ರು ಬೇಗ ಬರೋದಲ್ವ, ವ್ಲಾಗ್ ಎಲ್ಲ ಮಾಡ್ಬೋದಿತ್ತು, ಈಗ ಬಂದಿಲ್ಲ ಹಂಗೆ ಹಿಂಗೆ ಅಂತ ಬೈತಾಯಿದ್ರು. ಹಂಗಿರೋ ಬದಲಾಗ ಸ್ವಲ್ಪ ಕ್ಲಿಪ್ಪಿಂಗ್ಸ್ ತಗೊಂಡು ಆದ್ಮೇಲೆ ಫ್ರೆಂಡ್ಸ್ ನಮ್ಮ ಇಷ್ಟ ನಮ್ಮ ಫ್ಯಾಮಿಲಿ ಅವರೆಲ್ಲ ಕೊಡ್ತಾ ಎಲ್ಲ ಮಾತಾಡ್ತಾ ಆಟ ಹೊಡಿತಾ ಕೂತಿದ್ವಿ. ಫ್ಯಾಮಿಲಿ ಅಂತ ಸೇರೋದೇ ತುಂಬ ಖುಷಿ. ಎಲ್ಲ ಸಿಕ್ತಾಗ ಮಾತಾಡ್ಕೊಂಡು ಹಂಗೆ ಹಿಂಗೆ ಆಟ ಹೊಡಿತಾ ಎಲ್ಲ ಕೂತ್ಕೊಂಡೆಲ್ಲ ಚೆನ್ನಾಗಿ ಆಯಿತು. ನಮ್ಮ ಕಾಯಿ ಮಾಡ್ತಾ ಇದ್ದಾರೆ. ಫೋನ್ ನೋಡ್ತಾ ಕೂತಿದ್ವಿ. ಅದನ್ನ ಕ್ಲಿಪ್ಪಿಂಗ್ಸ್ ತೆಗ್ದೋಳೆ ಕೂತಿದ್ದ. ಹಾಗೆ ಇವಾಗ ನಾನು ಬಂದು ಎಲ್ಲ ಕೂತ್ಕೊಂಡೆಲ್ಲ ಹಂಗೆ ಹಿಂಗೆ ಅಂತೆಲ್ಲ ಆಟ ಹೊಡ್ತಿದ್ವಿ. ನಮ್ಮ ಅಕ್ಕ ಬಾವ ಡ್ಯಾನ್ಸ್ ಮಾಡಿದ್ರೆ ಟ್ರಿಪ್ಪೆಲ್ಲ ವೀಡಿಯೋ ನೋಡ್ತಾ ಕೂತಿದ್ರು. ಹಾಗೆ ಫ್ರೆಂಡ್ಸ್ ಇದು ಪಾರ್ಟ್ 1 ಆಗಿರುತ್ತೆ. ಇನ್ನು ಪಾರ್ಟ್ ನೆಕ್ಸ್ಟ್ ವೀಡಿಯೋದಲ್ಲಿ ಹಾಕ್ತೀನಿ. ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಟು ಲವ್ ಮನು ವ್ಲಾಗ್ಸ್. ಥ್ಯಾಂಕ್ ಯು, ಬಾಯ್ ಬಾಯ್, ಕೀಪ್ ಸಪೋರ್ಟಿಂಗ್, ಲವ್ ಯು ಆಲ್.